ನಮಸ್ಕಾರ ಕರ್ನಾಟಕ. ಕಣಕಣದಲ್ಲೂ ಕನ್ನಡ. RSSನ 100 ವರ್ಷಗಳ RSS ಅಂತ ತಕ್ಷಣ ಕರೆಂಟ್ ಹೊರಟಿದ್ರು. ಏನು ಕರ್ಮ ಇದು, ಏನೋ ನೋ ಪ್ರಾಬ್ಲಮ್. RSS ಸಂಘಟನೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, 100 ವರ್ಷಗಳ ಐ ಥಿಂಕ್ ಡೈಮಂಡ್ ಜೂಬ್ಲಿ ಅಂತ ಹೇಳ್ಬೋದು. ಒಂದು ಸಂಘಟನೆ 100 ವರ್ಷ ಬದುಕಿದ್ದು ಬರ್ತಾ ಇದೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ಲ. RSS ಸಂಘಟನೆಗೆ, ಅದರಲ್ಲಿ ಪಾಲ್ಗೊಳ್ಳೋರಿಗೆ, ಅದನ್ನ 100 ವರ್ಷ ನಡೆಸ್ಕೊಂಡ್ ಬಂದವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸಲೇಬೇಕು. ಕಲಿಯೋದು ಸಾಕಷ್ಟಿದೆ RSS ಇಂದ. ಸಾಕಷ್ಟು ಜನ ವಿರೋಧ ಮಾಡಿದ್ರು ಕೂಡ, ದ್ವೇಷ ಮಾಡಿದ್ರು ಸಹ RSS ಇಂದ ಕಲಿಯುವಂತ ವಿಚಾರ ಸಾಕಷ್ಟಿದೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು RSS ಆಕ್ಟಿವಿಟೀಸ್ ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾನ್ ಮಾಡಲಿಕ್ಕೆ ನಾನು ಪತ್ರ ಬರೆದಿದ್ದೀನಿ ಅಂತಂದ್ರು. ನಾನು ಹೇಳೋದೇನೋ ಅಂತಂದ್ರೆ, ಯಾರೋ ಒಬ್ರು ಸಾಧನೆ ಮಾಡಿದ್ರೆ ಅದನ್ನ ನಾವು ಅಧಿಕಾರ ಇದೆ ಅಂತ ನಿಲ್ಸದಂತಲ್ಲ. ನಿಲ್ಸ್ಬೇಕು ಅಂದಿದ್ರೆ 78 ವರ್ಷದಲ್ಲಿ ಕಾಂಗ್ರೆಸ್ RSS ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಇವತ್ತು ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾನು ಹೇಳೋದು ಏನಂತಂದ್ರೆ, ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರೇ, RSS ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ, ಇಟ್ ಇಸ್ ಔಟ್ ಆಫ್ ಯುವರ್ ರೀಚ್. ಫರ್ಗೆಟ್ ಅಬೌಟ್ ನೀವು ಬ್ಯಾನ್ ಮಾಡೋದು, ನೀವು ಅದನ್ನ ಮುಟ್ಟ ಕೂಡ ಆಗಲ್ಲ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಏನೋ ನೀವು ಸುಮ್ಮನೆ ಯಾರನ್ನ ಮೆಚ್ಚಕ್ಕೆ ಪತ್ರ ಬರೆದಿರೋ ಗೊತ್ತಿಲ್ಲ ನನಗೆ. ಬಟ್ ದ ಫ್ಯಾಕ್ಟ್ ಈಸ್, RSS ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ, ನೀವು ನಿಲ್ಲಿಸಬಹುದಂತ ಸಮಯ ಇತ್ತು. 78 ವರ್ಷ ಭಾರತವನ್ನ ಆಳಿದಂತ ಕಾಂಗ್ರೆಸ್ ಬರೀ ಅವರ ನಾಯಕರುಗಳ ಆಸ್ತಿಗಳನ್ನ ಡೆವಲಪ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಹೊರತು, ವಿರೋಧಿಗಳು ಅಥವಾ ಬೇರೆ RSS ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದನ್ನ ಇವನ್ ಮಾನಿಟರ್ ಕೂಡ ಮಾಡಕ್ಕೆ ನಿಮ್ಮ ಹತ್ರ ಏನೂ ಇರಲಿಲ್ಲ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಕರ್ನಾಟಕದಲ್ಲಿ RSS ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಮುಕ್ತಗೊಳಿಸಲು ಅಥವಾ ಆಕ್ಟಿವಿಟೀಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೂ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿರಂತೆ. ಇದನ್ನ ಮಾಡೋದ್ ಬದಲು RSS ಅನ್ನ ನಾವು ಆಕ್ಟಿವಿಟೀಸ್ ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಸ್ಟಾಪ್ ಮಾಡ್ತೀವಿ ಅನ್ನೋದ್ ಬದಲು ಒಂದು ಆಲ್ಟರ್ನೇಟಿವ್ ಮಾಡಬಹುದು. ಪ್ರಿಯಾಂಕ ಖರ್ಗೆ, ನಿಮ್ಮ ಮಧು ಬಂಗಾರಪ್ಪ ಇದ್ದಾರೆ, ಐ ಥಿಂಕ್ ಎಜುಕೇಶನ್ ಮಿನಿಸ್ಟರ್. ಯಾಕೆ ಕಾಂಗ್ರೆಸ್ಗೆ ತಲೆ ಇಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ಬೇರೆಯವ್ರು ಮಾಡೋದನ್ನ ಬ್ಯಾನ್ ಮಾಡೋದ್ ಬದಲು ಏನಾದ್ರೂ ಪ್ರೊಡಕ್ಟಿವ್ ಮಾಡ್ಬೋದಲ್ಲ. ಅಟ್ಲೀಸ್ಟ್ ಬೇರೆ ಯಾರೋ ಮಾಡ್ತಾರಂತ, ನಾನು RSS ಅಲ್ಲಿ ನೋಡಿದೀನಿ, ಒಂದು ಯೂನಿಫಾರ್ಮ್ ಹಾಕೊಂಡು ಒಂದು ಕೈಯಲ್ಲಿ ದೊಣ್ಣೆ ಆದ್ರೂ ಕೊಟ್ರು RSS ಅವರು. ಕಾಂಗ್ರೆಸ್ ಅವ್ರು ಏನ್ ಕೊಟ್ರು ಅಂತಂದ್ರೆ, ಕೈಗೊಂದು ಚೀಲದ ಬ್ಯಾಗ ಕೊಟ್ರು. 78 ವರ್ಷದಿಂದ ಬರೀ ನಾವು ಬಡವರು ಸಾಮಾನ್ಯ ಜನ ರೇಷನ್ ಇಟ್ಕೊಂಡು ಜೀವನನೇ ಮಾಡೋದಾಯ್ತು. ಆದ್ರೆ ಇವತ್ತು RSS ಬಿಜೆಪಿ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಕಾಂಗ್ರೆಸ್ಸಿನ ಶೋಕಿವಾಲ ಜೀವನ. ಅದರ ನಾಯಕರುಗಳು ಬರೀ ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಇಷ್ಟು ಬಿಟ್ರೆ ಆಮೇಲೆ ಜನರನ್ನ ಯಾವಾಗ ಬಡತನದಲ್ಲಿ, ಯಾಕಂದ್ರೆ ಚೀಲ ಇರ್ಬೇಕಲ್ವಾ. ಆ ಚೀಲ ಇದ್ರೆ 5 kg, ಇವತ್ತು ಕೂಡ 5 kg ಜನರ ಜೇಬಲ್ ದುಡ್ಡಿದ್ರೆ ನಿಮ್ಮ ಅಕ್ಕಿಗೆ ಯಾಕ್ರಿ ಭಿಕ್ಷೆ ಬೇಡಬೇಕು? ಜನರನ್ನ ಬಡತನದಲ್ಲಿ ಇಟ್ಟಿದ್ದೆ ಕಾಂಗ್ರೆಸ್. ಈಗ ಬಿಜೆಪಿ ಬಂದು ತನ್ನದೇ ಆದಂತ ಶೋಕಿ ಕೆಲಸ ಅದನ್ನು ಮಾಡ್ತಾ ಇದೆ, ಬೇರೆ ವಿಚಾರ. ಇವತ್ತು ಬಿಜೆಪಿ RSS ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾಂಗ್ರೆಸ್ಸೇ ಕಾರಣ. ಓಕೆ, ಈಗ ಕಂಟ್ರೋಲ್ ಮಾಡಕ್ಕೆ ಆಗದಿರಂತ ಪರಿಸ್ಥಿತಿ ಇದೆ. ಕಂಗ್ರಾಚುಲೇಷನ್ ಮಾಡಬೇಕು, ಕಂಟ್ರೋಲ್ ಮಾಡಕ್ಕಂತೂ ಆಗಲ್ಲ. ಹಾಗಾಗಿನೇ ಐ ಕಂಗ್ರಾಚುಲೇಟ್ RSS ಫಾರ್ 100 years ಡೈಮಂಡ್ ಜೂಬ್ಲಿ. ಸಾವಿರಾರು ಸಂಘಟನೆ ಇದೆ ರೀ, ಲಕ್ಷಾಂತರ ಸಂಘಟನೆ ಇದೆ XYZ ಹೆಸರಲ್ಲಿ. RSS ಒಂದೇ, ನಾನು ಹೊಗಳ್ತಾ ಇಲ್ಲ. ದ ಫ್ಯಾಕ್ಟ್ ಅನ್ನ ಜನರ ಮುಂದೆ ಇಡ್ತಾ ಇದ್ದೀನಿ. 100 ವರ್ಷ ಒಂದು ಸಂಘಟನೆಯನ್ನ ಜೀವಂತವಾಗಿರೋದು ನಿಜವಾದಂತ, ಐ ಥಿಂಕ್ ಇಟ್ಸ್ ನಾಟ್ ಎ ಈಸಿ ಜಾಬ್. RSS ಹಸ್ ಡನ್ ಇಟ್ ಇನ್ ಇಂಡಿಯಾ. ಏನಕ್ಕೆ ಮಾಡ್ತೋ ಬೇರೆ ವಿಚಾರ, ನಮ್ಗಾಗಲ್ಲ ಅದು ಬೇರೆ ವಿಚಾರ. ಬಟ್ ಅದು ಜೀವಂತವಾಗಿದೆ 100 ವರ್ಷಗಳ ಕಾಲ. ದಟ್ ಈಸ್ ದ ಫ್ಯಾಕ್ಟ್. ವಿ ಹ್ಯಾವ್ ಟು ಅಪ್ರಿಶಿಯೇಟ್ 100 ವರ್ಷಗಳ ಡೈಮಂಡ್ ಜೂಬ್ಲಿಯನ್ನ ಆಚರಣೆ ಮಾಡ್ತಾ ಇದೆ. ಪ್ರಿಯಾಂಕ ಖರ್ಗೆ ಅವರೇ, ಕಾಂಗ್ರೆಸ್ ಮಾಡಿದ್ರೆ ಬೆಜ್ಜಾನ್ ಮಾಡಬಹುದಾಗಿತ್ತು. ನೀವ್ ಹೇಳ್ತಾ ಇದ್ದೀರಾ ಸರ್ಕಾರಿ ಕಚೇರಿಗಳಂದ್ರೆ ಸ್ಕೂಲ್ಗಳಲ್ಲಿ ಅಂತ. ನಾನೇ ಪ್ರಿಯಾಂಕ ಖರ್ಗೆ ಅವರೇ, ಅದು ದಟ್ ಈಸ್ ಇಂಪಾಸಿಬಲ್. ನಾನು ಹೇಳ್ತೀನಿ, ಯಾಕಂದ್ರೆ ಆ ಮಟ್ಟಕ್ಕೆ ಏನೋ RSS ಬೆಳೆದು ನಿಂತಿದೆ. ನೀವು ಸುಮ್ಮನೆ ಲೆಟರ್ ಬರೆಯಬಹುದಷ್ಟೇ, ಏನು ಮಾಡಕ್ಕಾಗಲ್ಲ. ಬಟ್ ಒಂದು ಆಲ್ಟರ್ನೇಟಿವ್ ಹೇಳಬಲ್ಲೆ, ಇನ್ಸ್ಟೆಡ್ ಆಫ್ ಬ್ಯಾನಿಂಗ್ RSS ನೀವು ಒಂದು ಕೆಲಸ ಮಾಡಬಹುದು. ನಮ್ಮ ಗವರ್ಮೆಂಟ್ ಶಾಲೆಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ NCC ನ ಮ್ಯಾಂಡೇಟರಿ ಮಾಡಿ.
RSS ಗೆ ಹುಡುಗರು ಏನಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂತಂದ್ರೆ ದೊಣ್ಣೆ ಕೊಡ್ತಾರೆ, ಒಂದಷ್ಟು ಆಟ ಆಡಿಸ್ತಾರೆ. ನೀವುಗಳು 78 ವರ್ಷದಲ್ಲಿ ಕರ್ನಾಟಕದಲ್ಲಿ, ಇಂಡಿಯಾ ಬಿಟ್ಟಾಕಿ, ಕರ್ನಾಟಕದಲ್ಲಿ NCC ನಾನಿದ್ದೀನಲ್ಲ ಘಟ. ಐ ಆಮ್ ನಾಟ್ ಲೆಸ್ ದನ್ ಎನಿ ಕಮಾಂಡೋ. ಒಬ್ಬ NSG ಕಮಾಂಡೋಗಿಂತ ಏನು ಕಡಿಮೆ ಇಲ್ಲ ನಾನು. ನನ್ನ ಟ್ರೈನಿಂಗು, ನಾನು ನೋಡಿದಂತ ಸಾಕಷ್ಟು ಕೆಲಸಗಳಾಗಿರ್ಬೋದು, ಆಪರೇಷನ್ಸ್ ಆಗಿರ್ಬೋದು, ಐ ಆಮ್ ನಾಟ್ ಲೆಸ್ ದನ್ ಎ ಕಮಾಂಡೋ. ನಾನು ಹೇಳೋದೇನು ಅಂತಂದ್ರೆ RSS ನ ಬ್ಯಾನ್ ಮಾಡೋದ್ ಬದಲು ಕರ್ನಾಟಕದಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಗವರ್ಮೆಂಟ್ ಸ್ಕೂಲ್ಸ್, ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ ಅವರು ಜಾಸ್ತಿ ಅಟ್ರಾಕ್ಟ್ ಆಗೋದು. ಅವ್ರಗಳಿಗೆ NCC ನಲ್ಲಿ ಫೈರಿಂಗ್ ಇರುತ್ತೆ, ಡ್ರಿಲ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಇದುವರೆಗೂ ನನಗೆ ಯಾವನಾದ್ರೂ ಸಿಗರೇಟ್ ಇಕ್ಕರು ಕೂಡ ಸೇದಕ್ಕೆ ಮನ್ಸು ಬರಲ್ಲ. ಬಿಕಾಸ್ ದಟ್ ಇಸ್ ಅ ಡಿಸಿಪ್ಲಿನ್ ವಾಟ್ ಐ ಲರ್ನ್ ಇನ್ NCC. ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ಹಂಗಂತ ನಾನು ಕುಡಿಯೋರ್ನ ಬೇಡ ಅಂತ ಹೇಳಕ್ ಹೋಗಲ್ಲ. ಆ ಡಿಸಿಪ್ಲಿನ್ ನಮ್ಮನ್ನ NCC ಕಲಿಸ್ತು. RSS ನ ದ್ವೇಷದ ಬದಲು, RSS ನ ಬ್ಯಾನ್ ಮಾಡೋದ್ ಬದಲು NCC ನ ಪ್ರತಿಯೊಂದು ಶಾಲೆನಲ್ಲೂ ಮ್ಯಾಂಡೇಟರಿ ಆಗಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಪ್ರಿಯಾಂಕಾ ಖರ್ಗೆಯ ಮಹತ್ವಾಕಾಂಕ್ಷಿ ಈಡೇರಬೇಕು ಅಂದ್ರೆ ಡೋಂಟ್ ಗೆಟ್ ಇನ್ ಟು ಡಿಸ್ಟ್ರಕ್ಟಿವ್, ಗೆಟ್ ಇನ್ ಟು ಕನ್ಸ್ಟ್ರಕ್ಟಿವ್. ಒಂದು ಕನ್ಸ್ಟ್ರಕ್ಟಿವ್ ಮೋಡಿಗೆ ಬನ್ನಿ. ಇವತ್ತು ಮಕ್ಕಳು ದಿಕ್ತಪ್ತಾ ಇದಾರೆ, ಗಾಂಜಾ ಹೊಡಿತಾ ಇದಾರೆ, ಡ್ರಗ್ಸ್ ಹೊಡಿತಾ ಇದಾರೆ. ಓಕೆ, ನೀವ್ ಹೇಳ್ದಂಗೆ RSS ಗೂ ಹೋಗ್ತಾವ್ರೆ ಅಂತ ಅನ್ಕೋಣ. ಈಗ ಆಲ್ಟರ್ನೇಟಿವ್ ಮಾಡ್ಬೇಕಾ? ಬ್ಯಾನ್ ಮಾಡಬೇಡಿ. ಯು ಕ್ರಿಯೇಟ್ ಅನ್ ಆಲ್ಟರ್ನೇಟಿವ್. NCC ನ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಮ್ಯಾಂಡೇಟರಿ ಮಾಡಿ. ಮಕ್ಕಳು ಕ್ಯಾಂಪ್ ಹೋಗ್ತಾರೆ, ಅಲ್ಲಿ ನಿಮ್ಗೆ ಫೈರಿಂಗ್, ಗನ್ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಯಾರೋ ಹೋಗಿ ಮುತಾಲಿಕ್ ಹತ್ರ ನಾಡ ಬಂದು ಕಲ್ತ್ಕೊಂಡು FIR ಹಾಕ್ಸ್ಕೊಂಡು ಜೀವನ ಹಾಳು ಮಾಡೋದ್ ಬದಲು NCC ನಲ್ಲಿ ಫೈರಿಂಗ್ ಹೇಳ್ಕೊಡ್ತಾರೆ. ಅದೊಂದು ಕ್ರೇಜ್ ಇರುತ್ತೆ. ಮತ್ತೆ NCC ನಲ್ಲಿ ಏರ್ ಫೋರ್ಸ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ. ಯು ಕ್ಯಾನ್ ಇವನ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಏನೋ ಆ ಒಂದು ಟ್ರೈನಿಂಗ್ ಏರೋಪ್ಲೇನ್ ಅನ್ನು ಓಡಬಹುದು. ಪ್ಯಾರಾಗ್ಲೈಡಿಂಗ್ ಇದೆ. ನೇವಿನಲ್ಲಿ ಲೇಕ್ಗಳಲ್ಲಿ ಮತ್ತೆ ಸೀಶೋರ್ಗಳಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಆರ್ಮಿನಲ್ಲಿ ಡಿಫ್ರೆಂಟ್ ಕ್ಯಾಂಪ್ಸ್ ಇದೆ, ಫೈರಿಂಗ್ ಇದೆ, ಡ್ರಿಲ್ ಇದೆ. ಮಕ್ಕಳಿಗೆ ಎಂಗೇಜ್ ಮಾಡಿದ್ರೆ ಇವತ್ತಿನ ಜನಾಂಗ, ಇವತ್ತಿನ ಜನರೇಷನ್ ದಿಕ್ಕು ತಪ್ಪಾರ್ದು ಅಂತಂದ್ರೆ ಡಿಸ್ಟ್ರಕ್ಟಿವ್ ಬೇಡ, ಕನ್ಸ್ಟ್ರಕ್ಟಿವ್ ಆಗಿ NCC ನ ಐ ಮೈಸೆಲ್ಫ್ ನಾನೇ ಒಂದು ಸೂಕ್ತ ಉದಾಹರಣೆ. ಇವತ್ತು ನನ್ನಲ್ಲಿ ಇಷ್ಟು ಹುಮ್ಮನಸ್ಸಿದೆ, ಧೈರ್ಯ ಇದೆ, ಗುಡ್ ಹೆಲ್ತ್, ದೇವರು ಒಂದು ಒಳ್ಳೆ ಹೆಲ್ತ್ ಕೊಟ್ಟಿದ್ದಾನೆ. ಇವತ್ತು ನನಗಿಷ್ಟು ಧೈರ್ಯ ಬಂದಿದೆ. ಇಟ್ಸ್ ಬಿಕಾಸ್ ಆಫ್ NCC ಅನ್ನೋದು ಒಂದು ಮಿನಿ ಮಿಲಿಟರಿ ಟ್ರೈನಿಂಗ್ ಇದ್ದಂಗೆ. ಕರ್ನಾಟಕದಲ್ಲಿ ಮ್ಯಾಂಡೇಟರಿ ಮಾಡ್ರಿ ಪ್ರಿಯಾಂಕಾ ಖರ್ಗೆ. ಅದನ್ನ ಬಿಟ್ಟು RSS ಬ್ಯಾನ್ ಮಾಡ್ತೀನಿ, ನಾನು ಯಾರನ್ನೋ ಮೆಚ್ಚೋಕೋಸ್ಕರ ಲೆಟರ್ ಬರೀತೀನಿ. ಇದಾಗ ಕೆಲ್ಸನಾ? ಆಗ ಕೆಲಸ ಮಾಡೋಣ. ವಾಟ್ ಎವರ್ ಹ್ಯಾಪನ್ಸ್ ವಿಲ್ ಡೂ ಇಟ್. ಅಂಡ್ ಪ್ರಿಯಾಂಕಾ ಖರ್ಗೆ ಅವರೇ, ಲಕ್ಷಾಂತರ ಸಂಘಟನೆ ಇದೆ. ಆ ಸಂಘಟನೆ, ಈ ಸಂಘಟನೆ, RSS ಒಂದೇ. ಎಷ್ಟು ಅವರಲ್ಲಿ ಡೆಡಿಕೇಶನ್ ಇದ್ರೆ RSS ನ 100 ವರ್ಷದವರೆಗೆ ಜೀವಂತವಾಗಿಟ್ಟಿದ್ದಾರೆ. ಈ ಡೆಡಿಕೇಶನ್ ನ ಕಾಂಗ್ರೆಸ್ ಕಲಿಬೇಕಾಗಿದೆ. ಬರೀ ಡಿಸ್ಟ್ರಕ್ಟಿವ್ ಕಾಸು ಮಾಡೋದು, ಆಸ್ತಿಗಳು ಮಾಡೋದು, ಬಡವರನ್ನ 5 kg ಅಕ್ಕಿಗೆ ಸೀಮಿತವಾಗಿರೋದು ಕಾಂಗ್ರೆಸ್ ಕೆಲಸ. ಇದನ್ನ ಬದಲಾವಣೆ ಮಾಡ್ಕೊಳ್ಳಿ. ಬರೀ ನಾಯಕರ ಆಸ್ತಿಗಳು ಸಾವಿರಾರು ಕೋಟಿ ಡಿಕ್ಲೇರ್ ಆಗೋದಲ್ಲ, ಬಟ್ ಡೆಫಿನೆಟ್ಲಿ ಸಾಮಾನ್ಯ ಜನರ ಜೇಬಲ್ಲಿ, ಅವ್ರ ಅಕೌಂಟ್ ಅಲ್ಲಿ ದುಡ್ಡಿದಾಗ ಮಾತ್ರ ನೀವು ನಿಜವಾದಂತ ಸುವರ್ಣ ಕರ್ನಾಟಕವನ್ನ, ಒಂದು ಜನಪರ ಸರ್ಕಾರವನ್ನ ಕೊಟ್ಟಿದ್ರೆ. ಜನರ ಹತ್ರ ದುಡ್ಡೇ ಇಲ್ಲ. ಏನ್ ಮಾಡ್ತಾರೆ? ದ್ವೇಷ ನಿಮ್ಮ ಮೇಲೆ. 78 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ಏನ್ ಕೊಟ್ಟಿದ್ದೀರಾ? ಇವತ್ತು 5 kg ಅಕ್ಕಿಗೆ ಸೀಮಿತವಾಗಿ ಮಾಡಿದ್ದೀರಾ. ಇವತ್ತೇ ನಾವು ಭಿಕ್ಷೆ ಬೇಡಬೇಕು. ಆ ಭಾಗ್ಯ, ಈ ಭಾಗ್ಯ, ಸೌಭಾಗ್ಯ, ಈ ಭಾಗ್ಯಗಳೇ ಬೇಡ ರೀ. ನಮ್ಮ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ. ಈ ಕಡೆ ಭಾಗ್ಯ ಕೊಡೋದು, ಅಲ್ಲೊಂದು ಕಿತ್ಕೊಂಡ್ ತಿನ್ನೋದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ರು ಕಿತ್ಕೊಂಡ್ ತಿನ್ನೋರೆ. ಬಿಜೆಪಿ ಅಂಡ್ ಕಾಂಗ್ರೆಸ್ ಇಬ್ರು ಕಿತ್ಕೊಂಡ್ ತಿನ್ನೋರೆ. ನಿಮ್ಮ ರಾಜಕಾರಣಿಗಳ ಆಸ್ತಿಗಳು ಜಾಸ್ತಿ ಐತೆ ಹೊರತು ಜನರ ಜೇಬಲ್ ದುಡ್ಡಿಲ್ಲ, ಜನರ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಅವ್ರಿಗೊಂದು ಭವಿಷ್ಯ ಇಲ್ಲ. ಸಾಲದಿದ್ದಕ್ಕೆ ಅವ್ರ ಸಾಲ ಅಲ್ದಿರಾ ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ಕೇಂದ್ರ ಸರ್ಕಾರದ 130 ಲಕ್ಷ ಕೋಟಿ. ಮೋದಿ ಬಂದ್ಮೇಲೆ ಬಿಜೆಪಿದು 130 ಲಕ್ಷ ಕೋಟಿ ಸಾಲ ಮಾಡವ್ರೆ. ಮನೆ ಆಳ್ರು, ಅವರು ಮನೆ ಆಳ್ರು, ಇವರು ಮನೆ ಆಳ್ರು, ದೇಶನೂ ಹಾಳು ಮಾಡಿಟ್ಟಿರ್ತಾರೆ. ಯಾವ ಮಟ್ಟಕ್ಕೆ ದೇಶ ಬಂದಿದೆ ಅಂತಂದ್ರೆ, ಆ ಅಫ್ಘಾನಿಸ್ತಾನದವರು ಕಂದಾರಲ್ಲಿ ನಮ್ಮ ಫ್ಲೈಟ್ ಅನ್ನು ತಗೊಂಡೋಗಿ IC 874 ಅನ್ಸುತ್ತೆ ತಗೊಂಡೋಗಿ ನಿಲ್ಸ್ಕೊಂಡು ಅವತ್ತು ಪಾಕಿಸ್ತಾನಿ ಹಿಜ್ಬುಲ್ ಮುಜಾಹಿದ್ದೀನ್ ಹೈಜಾಕ್ ಮಾಡಿದ್ರೆ, ಇದೇ ಅಫ್ಘಾನಿಸ್ತಾನ ಇವತ್ತು ಬಂದು ಪ್ರೆಸ್ ಮೀಟ್ ಮಾಡೋರಲ್ಲ, ಅವ್ರುಗಳೇ ಅವತ್ತು ಪ್ರೊಟೆಕ್ಷನ್ ಕೊಟ್ರು. ಅವತ್ತು ನಮ್ಮ ಏರ್ ಇಂಡಿಯಾ ಫ್ಲೈಟ್ ಅನ್ನ ನೇಪಾಳಿಂದ ಹೈಜಾಕ್ ಮಾಡಿದ್ರೆ, ಅವತ್ತು 5 ಜನ ಟೆರರಿಸ್ಟ್ ಗಳನ್ನ ಇದೇ ನೆಲದಲ್ಲಿ ಬಿಡಿಸ್ಕೊಳೋದಂತ ಅಫ್ಘಾನಿಸ್ತಾನ್ಗೆ ರೋಡ್ ಮಾಡ್ಕೊಡ್ತಾರೆ. ಓಕೆ, ಮನೆಗಳು ಕಟ್ಕೊಡ್ತಾರೆ, ರೇಷನ್ ಕೊಡ್ತಾರೆ. ನಮಗ್ ತಿನ್ನಕ್ ಅನ್ನ ಇಲ್ಲಂದ್ರೂ ಪರವಾಗಿಲ್ಲ, ಅಫ್ಘಾನಿಸ್ತಾನ ಕೊಡ್ತಾರೆ. ಏನೇನ್ ದಂಧೆಗಳಿದೆಯೋ ಗೊತ್ತಿಲ್ಲ. ರಾಜಕಾರಣಿಗಳು ಅಲ್ಲೇನೇನ್ ಬಿಸ್ನೆಸ್ ಗಳು ಮಾಡ್ತಾವ್ರ, ಅವ್ರನ್ನ ಕರ್ಕೊಂಡ್ಬಂದ್ ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಿ ಮಾಡಲ್ಲ ಪ್ರೆಸ್ ಮೀಟ್. ಹಿಜ್ಬುಲ್ ಮುಜಾಹಿದ್ದೀನ್ ಅವ್ನು ಯಾರೋ ಅಫ್ಘಾನಿಸ್ತಾನ್ ಟೆರರಿಸ್ಟ್ ಸರ್ಕಾರದವನು ಬಂದು ಡೆಲ್ಲಿನಲ್ಲಿ 2 ಪ್ರೆಸ್ ಮೀಟ್ ಮಾಡ್ತಾನೆ. ಏನ್ ಮಾಡೋಣ ಕರ್ಮ.
ಏನೋ ಅದ್ ಬೇರೆ ವಿಚಾರ. ನಾನು ಕರ್ನಾಟಕದ ಮಟ್ಟಿಗೆ ಹೇಳಕ್ ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ಈಗಲಾದ್ರೂ ಬದಲಾವಣೆ ಆಗಿ, ಕಾಂಗ್ರೆಸ್ ಬದಲಾವಣೆ ಆಗ್ಬೇಕು. ಪ್ರಿಯಾಂಕಾ ಖರ್ಗೆ, ನಿಮ್ ತಂದೆಯವ್ರ ಬಗ್ಗೆ ತುಂಬಾ ಗೌರವ ಇದೆ, ನಿಮ್ ಬಗ್ಗೆನೂ ಗೌರವ ಇದೆ. ನೀವು ಬೆಳೆಯೋದಲ್ರಿ, ಒಂದ್ 4 ಜನನ ಬೆಳೆಸ್ಬೇಕು. 4 ಜನನ ಬೆಳೆಸ್ರಿ. ಆ ಗುಲ್ಬರ್ಗನ ಧರ್ಮ್ ಸಿಂಗ್ ಮಗ ನೀವಿಬ್ಬರು ಬಿಟ್ರೆ ಬೇರೆ ಯಾರನ್ನೂ ಬೆಳೆಸಿಲ್ಲ. ಯಾಕೆ? ಬೇರೆ ಯಾರು ಅರ್ಹತೆ ಇರೋರು ಇಲ್ವಾ ಅಲ್ಲಿ? ಅಲ್ಲಿನ ಶಾಲೆಗಳು ಹೇಗಿದೆ ಪ್ರಿಯಾಂಕಾ ಖರ್ಗೆ? ಅಲ್ಲಿನ ದ 10th ರಿಸಲ್ಟ್ ಅಲ್ಲೋ PUC ರಿಸಲ್ಟ್ ಅಲ್ಲೋ ದ ಲೀಸ್ಟ್ ವಾಸ್ ಕಲಬುರ್ಗಿ ಅಲ್ರಿ. ಅಲ್ಲಿ ಜನಕ್ಕೆ ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಪ್ರಿಯಾಂಕಾ ಖರ್ಗೆ, ನಿಮ್ ತಂದೆ ನೀವು ಮನ್ಸು ಮಾಡಿದ್ರೆ 45 ವರ್ಷದ ರಾಜಕೀಯ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು. ಬರೀ ಬೈಕೊಂಡು RSS ನ ತೆಗೆದುಕೊಂಡು ಏನ್ ಪ್ರಯೋಜನ ಬ್ರದರ್? 2.5 ವರ್ಷ ಆಗಿದೆ, 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ, ಏನು ಬದಲಾವಣೆ ಇಲ್ಲ. ಬರೀ ಅದೇ ಭ್ರಷ್ಟಾಚಾರ, ಅದೇ ಜನರ ಹತ್ರ ದುಡ್ಡಿಲ್ಲ, ಅದೇ ಹುಡುಗರು ಓದಕ್ಕೆ 41,000 ಶಾಲೆ ಇದೆ, ಎಲ್ಲ ಸೋರ್ತವೆ ಕರ್ನಾಟಕದಲ್ಲಿ. 3 ವರ್ಷ ನೀವು ಗೆಣಸ್ಕಿತ್ತು ಒಣಗಾಕಿದ್ದು. ಎಷ್ಟು ಶಾಲೆಗಳನ್ನ ಅಪ್ಗ್ರೇಡ್ ಮಾಡಿದೀರಾ? ಮಾಡೋದೇ ಇಲ್ಲ. ಎಷ್ಟು ಶಾಲೆಗಳಲ್ಲಿ NCC ಹಾಕಿದಿರಾ? ಹಾಕದೇ ಇಲ್ಲ. ಈಗ RSS ಅವ್ರು ಮಾಡ್ಕೊಂತಾರದು ಇಲ್ಲ, ನಾವು ಅದನ್ನ ಬ್ಯಾನ್ ಮಾಡ್ತೀವಿ. ನಿಮಗೆ ಯೋಗ್ಯತೆ ಇದ್ರೆ NCC ನ ಸರ್ಕಾರಿ ಶಾಲೆಯಲ್ಲಿ ಮ್ಯಾಂಡೇಟ್ ಮಾಡಿ. ನಾನು ಹೇಳ್ತೀನಿ, ಅವತ್ತು RSS ಕಡೆ ಮಕ ಹಾಕಲ್ಲ ಹುಡುಗರು, NCC ಕಡೆ ಮಕ ಹಾಕ್ತಾರೆ. ನಿಮಗೆ ಸವಲತ್ತು ಕೊಡೋ ಯೋಗ್ಯತೆನೇ ಇಲ್ಲ ನಿಮ್ ಸರ್ಕಾರಕ್ಕೆ, ಬರೀ ಬ್ಯಾನ್ ಮಾಡ್ತೀವಿ. ಇದೇನು ಯಾರನ್ನ ಮೆಚ್ಚಿಸೋಗೋಸ್ಕರ ಲೆಟರ್ ಬರ್ದೋ ಗೊತ್ತಿಲ್ಲ ಗುರು ನೀನು. ಏನ್ಯಾವ ಇಫ್ ಐ ಬಿಕಮ್ ದ ಡೇ ಐ ಬಿಕಮ್ ಎ ಚೀಫ್ ಮಿನಿಸ್ಟರ್, ಕರ್ನಾಟಕದಲ್ಲಿ ಪ್ರತಿ ಶಾಲೆನಲ್ಲೂ NCC ಮ್ಯಾಂಡೇಟರಿ ಮಾಡ್ತೀನಿ. ನನ್ಗೊತ್ತು ಆ ಮೀಟ್ರು ಪ್ರಿಯಾಂಕಾ ಖರ್ಗೆಗೂ ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ. ನಮ್ಮ ಮಕ್ಕಳು ಡಿಸಿಪ್ಲಿನ್ ಆಗಬೇಕು. ನಮ್ಮ ಮುಂದಿನ ಭವಿಷ್ಯ, ಅವ್ರಿಗೆ ಡಿಫೆನ್ಸ್ ಅಂದ್ರೆ ಏನ್ ಗೊತ್ತಾಗ್ಬೇಕು. ಡಿಫೆನ್ಸ್ ಇತ್ತು ಅಂದ್ರೆ ಕೆಟ್ಟು ಚಟುವಟಿಕೆಗಳಿಂದ ದೂರ ಇರ್ತಾರೆ, ಡ್ರಗ್ಸ್ ಇಂದ ದೂರ ಇರ್ತಾರೆ, ಸ್ಮೋಕಿಂಗ್ ಇಂದ ದೂರ ಇರ್ತಾರೆ, ಅಹಿತಕರ ದೈಹಿಕ ಸಂಬಂಧಗಳಿಂದ ದೂರ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರ ಎಂಟೈರ್ ಫೋಕಸ್ ಆ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಇರ್ತದೆ. ಐ ವಾಸ್ ಟ್ರೈನ್ಡ್ ಬೈ NSG ಕಮಾಂಡೋ. ಧನ್ಕರ್ ಅಂತ, ಅರುಣ್ ಅಂತ ಇದ್ದ ನನ್ನ ಫ್ರೆಂಡು. ಅವನು ಫೈರಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್. ಪಾಪ ಏನು ಕೆಲಸ ಇಲ್ಲ, ಬೇರೆ ವಿಚಾರ. ಏನು ಆ NCC ನಲ್ಲಿ ನಾವೆಲ್ಲ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ಕರ್ನಲ್ ಆಗಿರ್ಬೇಕು ಅಂತ ಓದಿದ್ದು. ಬಟ್ ಮನೆಯಲ್ಲಿ ಇದ್ದಂತ ತೂತುಗಳು ನೋಡ್ಬಿಟ್ಟು ನಾವು ಆ ಶಾರ್ಟ್ ಸರ್ವಿಸ್ ಕಮಿಷನ್ಗೂ ಹೋಗಿಲ್ಲ, ಕರ್ನಲ್ ಅನ್ನೋ ಆಸೆನೂ ಬಿಟ್ಬಿಟ್ವಿ. ಕೊನೆಗೆ ಗುರು ಜೀವನ ಕಟ್ಕೊಳ್ಳೋಣ, ಆಮೇಲೆ ಡಿಫೆನ್ಸ್ ಅನ್ನೋಷ್ಟೊತ್ತಿಗೆ 20 ವರ್ಷ ಮುಗ್ದೇ ಹೋಯ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇದ್ರೆ, ಮಕ್ಕಳ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಇದ್ರೆ, ಮುಂದಿನ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯನವ್ರ ಮಗ MLC ಆಗೋದಲ್ರಿ, ಮಲ್ಲಿಕಾರ್ಜುನ ಖರ್ಗೆ ಮಿನಿಸ್ಟರ್ ಆಗೋದಲ್ಲ, ಮುಂದೆ CM ಆಗೋದಲ್ಲ, DK ಶಿವಕುಮಾರ್ ತಮ್ಮ MP ಆಗೋದಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮುಂದೆ MP ಆಗೋದಲ್ಲ, ಈಶ್ವರ್ ಖಂಡ್ರೆ ಮಗ MP ಆಗ್ಬಿಟ್ಟಿದ್ದಾನೆ, ಅದೆಲ್ಲ ಇಂಪಾರ್ಟೆಂಟ್. ಬಡವ್ರ ಮಕ್ಕಳಿಗೊಂದು ಭವಿಷ್ಯ ಸಿಕ್ಕರೆ ಅದು ಇಂಪಾರ್ಟೆಂಟ್. NCC ನ ಮ್ಯಾಂಡೇಟರಿ ಮಾಡ್ಲಿ. RSS ಮೂಲೆ ಗುಂಪಾಗಿಲ್ಲ ಕೇಳಿಬೇಕಾರೆ. ದಿಸ್ ಇಸ್ ಮೈ ಓಪನ್ ಸ್ಟೇಟ್ಮೆಂಟ್. ಇಫ್ ದ ಡೇ ಐ ಬಿಕಮ್ CM, I will make a mandatory NCC in all the schools and college, whether it is private or government. ನಮ್ಮ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಬೇಕಾಗಿದೆ. ಅದಕ್ಕೆ NCC ಒಂದೇ ದಾರಿ. 25 ವರ್ಷದ ಮುಂದೆ ನಾನೊಂಥರ ಬೋಫೋರ್ಸ್ ಗಂತರ ತಯಾರಿ ಆದೆ. ಸಿವಿಲ್ ಜೀವನಕ್ಕೆ ಬಂದೆ, ಇಲ್ಲಿ ರಿಫಾರ್ಮ್ಸ್ ಮಾಡಿದೆ. ಅಲ್ಲಿ ಮೋಸ್ಟ್ಲಿ ಡಿಫೆನ್ಸ್ ಅಲ್ಲಿ ಇದ್ದಿದ್ರೆ ಖಂಡಿತವಾಗಿ ಅವಡ ಬಿಕಮ್ ಎ ಕರ್ನಲ್ ಆರ್ ಬ್ರಿಗೇಡಿಯರ್ ಯಾವ್ದೊಂದು ಆಗ್ಬಿಡ್ತಾ ಇದೆ ಅನ್ಕೊಂತೀನಿ. ಬಟ್ ಏನು ಹಣೆ ಬರ ಇಲ್ಲಿ ಕೊಳೆಯೋದಿತ್ತು ಅನ್ಸುತ್ತೆ. ಏನೋ ಮಾಡ್ರಿ. ಪ್ರಿಯಾಂಕಾ ಖರ್ಗೆ ಅವರೇ RSS ನ ಬ್ಯಾನ್ ಮಾಡೋದ್ ಬದಲು 100 ವರ್ಷ ತುಂಬಿದೆ ಅವ್ರಿಗೆ, ಕಂಗ್ರಾಚುಲೇಷನ್ಸ್ ಮಾಡಿ. ಶತ್ರುಗಳಿಂದ ಕಲಿಯೋದು ಸುಮಾರು ಇರ್ತದೆ. ವಿ ಹ್ಯಾವ್ ಟು ಲರ್ನ್ ಎ ಲಾಟ್ ಫ್ರಮ್ ಇವನ್ ಫ್ರಮ್ ಅವರ್ ಆಪೋನೆಂಟ್ ಅಂಡ್ ಶತ್ರುಗಳಿಂದ ಕಲಿಯೋದು ತುಂಬಾ ಇರ್ತದೆ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿತಾ ಇದ್ದೀನಿ. RSS ನ ಬ್ಯಾನ್ ಅಲ್ರಿ, RSS ಶುಡ್ ಬಿ ಎ ಮಾಡೆಲ್ ಟು ಲರ್ನ್. ಅವರು 100 ವರ್ಷ ಹೆಂಗ್ ನಡ್ಸ್ಕೊಂಬಂದ್ರು ಒಂದು ರಿಸರ್ಚ್ ಮಾಡ್ರಿ. ಕಾಂಗ್ರೆಸ್ ಅವ್ರಿಗೆ ತಾಕತ್ತಿದ್ರೆ, ದಮ್ಮು ತಾಕತ್ತು, ನಮ್ ಬೊಮ್ಮಿ ಹೇಳ್ತಾರೆ ಯಾವಾಗ್ಲೂ, ನಮ್ ಬೊಮ್ಮಿ ದಮ್ಮು ತಾಕತ್ತು ಇದ್ರೆ, ನಮ್ ಬೊಮ್ಮಿ ಹೇಳ್ತಾರೆ ದಮ್ಮು ತಾಕತ್ತು. ಅವ್ರಿಗೆ ದಮ್ಮು ತಾಕತ್ತಿಲ್ಲ ಬಿಡಿ, ವಯಸ್ಸಾಯ್ತು, ಅದ್ ಬೇರೆ ವಿಚಾರ. ನಮ್ ಬೊಮ್ಮಿ ಹೇಳ್ತಾರೆ ದಮ್ಮು ತಾಕತ್ತು ಇದ್ರೆ ಮಾಡಿ ಅಂತ. ಕಾಂಗ್ರೆಸ್ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಡೂ ಎ ರಿಸರ್ಚ್ ಆನ್ RSS. RSS 100 ವರ್ಷ ಹೆಂಗ್ ನಡ್ಕೊಂಬಂತು, ಏನೇನ್ ಮಾಡಿದ್ರು. ನಿಮ್ ಇಂಟೆಲಿಜೆನ್ಸಿ ಹತ್ರ RSS ಬಗ್ಗೆ ಸಿಕ್ಕಾಬಡೆ ಇನ್ಫಾರ್ಮೇಶನ್ ಇದೆ, ನೀವು ಬಾಯ್ ಬಿಟ್ಟು ಹೇಳಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಅವರಿಗೆ ಅದನ್ನ ಜನರಿಗೆ ಭಯ. ಆದ್ರೆ ಆ ಇನ್ಫಾರ್ಮೇಶನ್ ನಮ್ಮ ಹತ್ರ ಕೂಡ ಇದೆ. ನಾನು ಬಾಯ್ ಬಿಟ್ಟು ಹೇಳಲ್ಲ, ನನಗೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ RSS ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. 100 ವರ್ಷ ಮಾಡಿದ್ರೆ ಅದನ್ನ ನಾವು ನಿಜವಾಗ್ಲೂ ಕಂಗ್ರಾಚುಲೇಷನ್ ಮಾಡ್ಲೇಬೇಕು. ಅವ್ರನ್ನ ಬ್ಯಾನ್ ಮಾಡೋದ್ ಬದಲು NCC ನ ಮ್ಯಾಂಡೇಟರಿ ಮಾಡಿ. ಪ್ರಿಯಾಂಕಾ ಖರ್ಗೆ CM ಒಂದು ಪತ್ರ ಬರೀರಿ, ಇಲ್ಲ ನಾನೇ ಒಂದು ಪತ್ರ ಬರೀತೀನಿ. ಓಕೆ, ಇಲ್ಲ ನೀವ್ ಯಾರು ಮಾಡಿಲ್ಲ ಅಂತಂದ್ರೆ ದ ಡೇ ಐ ಬಿಕಮ್ CM, ಐ ವಿಲ್ ಮೇಕ್ NCC ಮ್ಯಾಂಡೇಟರಿ. ಓಕೆ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಶುಭ ಸೋಮವಾರ, ಶಿವನ ಸೋಮವಾರ ಅಂತಾರೆ. ಓಕೆ, ಜೈ 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 ಶಂಭೋ. ಥ್ಯಾಂಕ್ಸ್ ಅ ಲಾಟ್. ಕಣಕಣದಲ್ಲೂ ಕನ್ನಡ.